ಚಾನಲ್ ಮುಂಗಾರು ಮಳೆಯೇ. SLC ಎಕ್ಸಾಮ್ ಅಲ್ಲೂ ಈ ರೇಂಜಿಗೆ ಟೆನ್ಷನ್ ತಗೊಂಡಿಲ್ಲ. ಏನು ಪೋಸಿಗೆ ತಗತಾನೆ. ಇದು ನಂಗೆ ಇದು ನಾಗರ್ಬಾವಿ, ಇದು ಯೂನಿವರ್ಸಿಟಿ, ಇದು ಮಧ್ಯದಲ್ಲಿರೋದು ಇದು. ಯೋ ವಾಟ್ಸಪ್ ಗೈಸ್, ಹೆಂಗಿದ್ರಲ್ಲ, ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಟ್ಯೂಲ್ ಗೈಸ್. ಸೊ ಇವತ್ತು ನಾನು ನಮ್ಮ ಹುಡುಗರೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಕಾಲೇಜ್ಗೆ ಹೋಗಿ ಬೇಜಾರಾಗ್ತೈತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಒಂದು ಫ್ಲೈ ಬೈ ಹೋಗೋಣ ಅಂದ್ಕೊಂಡಿದ್ದೀವಿ. ಯೂನಿವರ್ಸಿಟಿ ಹೋಗಿ ಅಲ್ಲಿ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ. ಈಗ ನಮ್ಮ ಹುಡುಗ ಒಬ್ಬ ಕಾಯ್ತಾ ಇದ್ದೀನಿ, ಅವ್ನು ಬಂದಿದ ತಕ್ಷಣ ಇಲ್ಲಿಂದ ಬಿಡ್ತೀವಿ. ಅದಕ್ಕೆ ಮುಂಚೆ ನಾನು ಇನ್ನೊಬ್ಬ ನಮ್ಮ ಹುಡುಗನ ಕರ್ಕೊಂಬರ್ಬೇಕು. ಸೊ ಕರ್ಕೊಂಬರೋಣ. ಸೊ ಗೈಸ್, ನಾನು ಬಂದು ಕರೆಕ್ಟಾಗಿ 5 ನಿಮಿಷ ಆಯಿತು. ಇವನು ಇನ್ನೂ ಕೆಳಗಡೆ ಬಂದಿಲ್ಲ. ನಾನು ಬರೋಕ್ಕೆ ಮುಂಚೆ ಫೋನ್ ಮೇಲೆ ಫೋನ್ ಮಾಡ್ತೆ. ಈಗ ನೋಡ್ರಿ ಇನ್ನೂ ರೆಡಿನೇ ಆಗಿಲ್ವಂತೆ ಪ್ರಜೆ, ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ಫೈನಲಿ ಪ್ರಜೆ ಆಚೆ ಎದ್ದು ಬಂದು ರೆಡಿ ಆಗೋನೆ. ಸೊ ಹೋಗೋಣ. ಸೊ ಈಗ ನೆಕ್ಸ್ಟು ಹೋಗ್ಬೇಕಂದ್ರೆ ಹರಿಪ್ರಸಾದ್ ಅವ್ರ ಮನೆಗೆ ಹೋಗಬೇಕು. ಸೊ ಲೆಟ್ಸ್ ಮೀಟ್ ಇನ್ ಹರಿಪ್ರಸಾದ್ಸ್ ಹೌಸ್. ಸೊ ಗೈಸ್, ಹರಿಪ್ರಸಾದ್ ಮನೆ ಹತ್ರ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿಗೆ ನಾವು ಡೈರೆಕ್ಟಾಗಿ ಬಂದಿದ್ದೀವಿ. ಅವರಿಬ್ಬರು ಇಲ್ಲಿಗೆ ಬರ್ತಾವ್ರೆ. ಸೊ ಅವರು ಈ ಗೇಟ್ ಹತ್ರ ಬಂದ್ರಿ ಅಂತಂದರೆ ಇನ್ಯಾವುದೋ ಗೇಟಿಗೆ ಹೋಗೋರೆ. ಸೊ ಬರಲಿ, ಇನ್ನೇನು ಬರ್ತಾರೆ ನೋಡೋಣ. ಗೈಸ್, ನೆನೆದವರ ಮನದಲ್ಲಿ ಎಷ್ಟೊತ್ತಾದ್ಮೇಲೆ ಬಂದಿದ್ದಾರೆ. ಚಾನಲ್ ಯಾಕೋ ನಿನ್ನ ಸೌಂದರ್ಯ ನೋಡೋಕ್ಕೆ ಎಲ್ಲರೂ. ಓ ಚೇತನೆ ತಗೊಂಡ್ಬಿಟ್ಟಿದ್ಯಾ? ಹೋಗೋಣ. ಬರ್ತೀನಿ ಅಂದಾನೇನೆ. ಅಯ್ಯೋ ಏನು ಹೇಳ ಗೊತ್ತಾ ಅವ್ರ ಅಮ್ಮಂಗೆ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಮ್ಮ ಅಂತಂದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದವನು 5 ಗಂಟೆಗೆ. ಅವರಮ್ಮ ಕೆಳಗಡೆ ಬಂದ್ಬಿಟ್ಟು ಯಾವ ದೇವಸ್ಥಾನ ಅಪ್ಪ ಅಂತವ್ರೆ. ಆಂಟಿ ಯೂನಿವರ್ಸಿಟಿ ಆಂಟಿ. ಹೌದಾ, ಮತ್ತು ದೇವಸ್ಥಾನ ಅಂದ ನನ್ನ ಮಗ ಅಂದ್ರು. ಸರಿ ಇಲ್ಲ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು ಬಂದೆ. ಈ ನನ್ನ ಮಗ ಅಲ್ಲಿ ಹೇಳ್ಕೊಂಬಂದು ಅದು ಯಾವ್ದಾವ್ದೋ ರೋಡಿಗೆಲ್ಲ ಹೋಗಿ ಸರಿ ಆಯ್ತು ಬನ್ರಿ ಹೋಗೋಣ, ಟೈಮ್ ಆಯ್ತು. ಗೈಸ್, ಇದೇ ನಾವು ಬಂದಿರೋ ಜಾಗ. ಹೆಂಗಿದೆ ನೋಡಿ, ಲೈಟಾಗಿ ಡ್ರಿಸಲ್ ಆಗ್ತೈತೆ, ಮೋಡ ಫುಲ್ ಮುಚ್ಕೊಂಡೈತೆ, ಫುಲ್ಲು ಗ್ರೀನರಿ. ಹಿಂದೆ ಇವ್ರವ್ರೆ. ಸೊ ಫುಲ್ಲು ಮೇಲೆ ಬೆಟ್ಟ ಎತ್ತೋಣ ಬನ್ನಿ. ಇಲ್ಲೊಂದು ಬೂತ್ ಬಂಗ್ಲೆ ಇದ್ದಂಗೆ ಒಂದು ಚಿಕ್ಕ ಮನೆ ಐತೆ. ಮಳೆ ಬರ್ತೈತೆ. ಮುಂಗಾರು ಮಳೆಯೇ ಹನಿಗಳ ಲೀಲೆ. ಗೈಸ್ ಮೇಲೆ ಹೋಗೋಣ ಬನ್ನಿ. ಗೈಸ್, ಬರ್ತಾ ಪಿಕಾಕ್ ಸೌಂಡ್ಗಳು ಜಾಸ್ತಿ ಆಯ್ತು. ಈ ವಿಡಿಯೋ ಆನ್ ಮಾಡಿದ ತಕ್ಷಣ ಹೋಯ್ತದಲ್ಲ ಇಲ್ಲ ಪಿಕಾಕ್ ಸೌಂಡು. ತೋರ್ಸೋಣ ಎಲ್ರಿಗೂ ಅಂತಂದರೆ ಅಲ್ಲೇ ಹೋಗುತ್ತೆ. ಈ ಕಡೆ ನೋಡ್ರೆ ಅಲ್ಲಿ 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 ಐತೆ ನೋಡು, ಅಲ್ಲಿ ಹೋಯ್ತು, ಫೋಟೋ ಹೋಯ್ತು. ಗೈಸ್, ಈ ಕಾಡಲ್ಲಿ ಒಂದೊಂದು ಜಾಗನೂ ಒಂದೊಂದು ಥರ ಮೆಮೊರೀಸ್ ಇದ್ದಂಗೆ ಅಲ್ವೇನ ವಿಜಯ್? ಒಂದೊಂದು ದಾರಿನೂ ಒಂದೊಂದು ಮೆಮೊರೀಸ್ ಇದ್ದಂಗೆ. ಏನಂತೀಯ? ದಾರಿ ನೋಡಿ ಏನು ಪೀಸ್ ಆಗಿದೆ, ಕ್ಲೈಮೇಟ್ ನೋಡಿ. ಡ್ರಿಸಲ್ ಆಗಬೇಕಾಗಿತ್ತು ಆವಾಗಲೇ, ಸ್ಟಾರ್ಟಿಂಗ್ ಬರ್ತಾಯಿತ್ತಲ್ಲ ಮಳೆ, ಆ ಥರ ಡ್ರಿಸಲ್ ಆಗಬೇಕಾಗಿತ್ತು. ಭಾರಿ ಆಗಿರೋದು ಇವಾಗ. ಹೆಂಗೋ ರೈಟಾ ಲೆಫ್ಟಾ ಇರ್ಬೇಕು, ಯಾರಿಗೂ ಕೈಗೆ ಸಿಗಬಾರ್ದು, ದೂರ ಹೋಯ್ತಾನೇ ಇರೋಣ ಅಂತ. ವಾಪಸ್ ಬರೋದು ಸರಿ ನಡೀರಿ, ವಾಪಸ್ ಬರೋದು ಮರ್ತಾ ಬಿಡ್ಬೇಕು. ಇಲ್ಲೇ ಇದ್ಬಿಡೋಣ. ಆಗಿದಾಗಲಿ ಅದು ಇದು ಹಣ್ಣು ಗಿಡ ಏನಾರು ಬೆಳೆಸ್ಕೊಂಡು ತಿನ್ಕೊಳ್ಳೋಣ. ವಾ, 1000 ಕಾಲು, 1000 ಅಲ್ಲಪ್ಪ, ಕೋಟಿ ಕಾಲು. ನಿಜ ಕೋಟಿ ಕಾಲು. ಅದು ಹಿಂಗೆ ಮುಟ್ಟು ಹಿಂಗೆ ತಿರುಗುತ್ತೆ. ಅಲ್ಲಿ ಈಗ ಕೆಳಗಡೆ ಚಕ್ಲಿ ಅಡಿ ಹೋಣ. ಚಕ್ಲಿ ಬಾಯ್ ಹಾಕು. ಹೋಗ್ತಾ ಇದ್ದೀವಿ ಗೈಸ್, ಇನ್ನು ದಾರಿ ಬರ್ತಾನೆ ಇದೆ, ಹೋಗ್ತಾನೆ ಇದ್ದೀವಿ, ಹೋಗ್ತಾನೆ ಇರ್ತೀವಿ. ನೋಡೋಣ ಎಲ್ಲಿ ಎಂಡ್ ಐತೆ ಅಂತ. ಅಯ್ಯ ವಿಜೇತ್, ತಿರ್ಗೋ. ಇವನೇ ನಮ್ಮ ವಾಸ್ಕೋಡ ಗಾಮ. ಇವಾಗ ರೂಟ್ ಕಂಡು ಹಿಡಿತಾ ಇದ್ದಾನೆ. ಏನಂತೀಯ? ಏನು ಹೇಳಕ್ಕೆ ಇಷ್ಟಪಡ್ತೀಯ?
ತಿರ್ಗೋ ಮಾತಾಡು, ಯಾಕೋ ನಾಚ್ಕೋತೀಯಾ? ಇದನ್ನ ನೋಡಿ ಎಣ್ಣೆನ್ ಕೂಡ ತಿರ್ಗೋ. ಹೇಳೋ ಏನನ್ಸ್ತದೆ ನೀನೇ ಹೊಸಗಡಗಮ್ಮ ಆಗಿರೋದಕ್ಕೆ? ಬರ್ತಾ ಇಲ್ವಾ? ಅದು ಬಿಟ್ಟು ಬೇರೆ ಹೇಳು. 4 ಗಂಟೆಯಿಂದ ನಡೆಸ್ತಾನೆ ಅವರೇ. ಅರ್ಧ ಬಂದಿದ್ದೀವಿ ಅಂತ ಕೇಳಿದ್ರೆ ಅರ್ಧನೂ ಬಂದಿರುವಂತೆ. ಇನ್ನು ಯಾವ ಅರ್ಧನೂ ಬಂದಿಲ್ಲಪ್ಪ. ಇನ್ನ ಕಾಲ್ ಭಾಗ ಅಷ್ಟೇ. ನೀನು ನಡೆದ್ರೆ ಬರೀ 20% ಅಷ್ಟೇ. ಇನ್ನು 80%. ವಾ, ಇನ್ನೂ ಎಷ್ಟು ದೂರ ಐತೆ? ನಡೆದು ಬೇಜಾರಾಗೋಯ್ತು. ನೋಡೋಣ ಬನ್ನಿ. ನೋಡಿ ಕಾಡೊಳಗಡೆನೂ ಬ್ಯಾಂಬು ಇದೆ, ಬ್ಯಾಂಬು ಸಿಕ್ಕಿದೆ. ವಿಜಯ್ ಕಂಡಿಡ್ದ. ತಿರ್ಗೋ ವಿಜಯ್ ಏನಂತೀಯ? ಎಲ್ಲದಕ್ಕೂ ಹೊಸ್ಕೊಡಗಮ್ಮ ಆಗ್ತಾ ಇದೆಯಾ? ಆಯ್ತು ನಡೆಯೋ. ಗೈಸ್ ಇಲ್ಲಿ ನಡ್ಕೊಂಬತ್ತಿದ್ವಿ. ಒಂದು ಪಾಂಡ್ ಸಿಕ್ತು, ಚಿಕ್ಕ ಪಾಂಡು, ಚೆನ್ನಾಗೈತೆ. ಈಜಾಡೋ ಪಾಪ. ಓ, ಮಳೆ ಬೇರೆ ಬರ್ತಾ ಇದೆ. ಹೇಗಿದೆ ಕ್ಲೈಮೇಟ್? ನೀರು ಮುಟ್ಟ ನೀಡಿ. ಓ ಶೀಟ್. ಎಷ್ಟಾಳ ಇರ್ಬೋದು ಹರ್ಷಲ್? ಹೌದಾ? ಎಮ್ಮೆ ಹೋದ್ರೆ ಅರ್ಧ ಇರುತ್ತೆ. ಎಲ್ಲ ಹಾಕ್ಬಿಡ್ಲಾ? ಹಾಕು. ಹೂನೆ ಹರ ಬಂದ್ಬಿಟ್ನಲ್ಲ ಇಲ್ಲಿ. ಅದು ಓಲಿ. ಇದು ನೋಡಿ, ಇದು ಕಾಯಿ ಅಂತ. ಏನಿದೆ ಕಾಯಿ ಹೆಸರು? ಈ ಕಾಯಿ ಹೆಸರೇನೋ ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ಹೋದ್ಸತಿ ಬಂದಾಗ ಇದಿಲ್ಲ, ಗ್ರೀನ್ ಕಲರ್ ಇತ್ತು. ಇನ್ನ ಹಸಿದು. ಅವಾಗ ಆಟ ಆಡ್ತಾ ಇದ್ವಿ ಇದ್ರಲ್ಲಿ. ಹಿಂಗೆ ನನ್ನ ಜೊತೆ ಬರ್ತಾ ಇದ್ರಲ್ಲ, ಅವರೆಲ್ಲ ಹಿಂಗ್ ಹಾಕೊಂಡು ಹಿಂಗ್ ತಲೆಗೆ ಹಿಂಗ್ ಕಟ್ಕೊಂಡು ಅಲಾರಾಮ್ ಬಡಿತಾ ಇತ್ತು. ನಿಮ್ ಜೊತೆ ಯಾರ್ಯಾರು ಬರ್ತಾ ಇದ್ರು? ನಮ್ ಕಾಲೇಜ್ ಫ್ರೆಂಡ್ಸ್ ಬರ್ತಾ ಇದ್ರು. ಹೌದಾ? ಮತ್ ನಾವು? ನೀವ್ ಇವಾಗ ಬರ್ತಾ ಇದೀರಾ? ಹೌದಾ? ಆಗ ಬರ್ತಿದ್ದವ್ರೆ ಬೇರೆ, ಮುಂಚೆ ಅದೆಲ್ಲ. ಓ ಹಂಗೆ. ಆಗ ಬರ್ತಿದ್ದವ್ರೆ ಬೇರೆಯವರೆಲ್ಲ. ಮತ್ ಅವಾಗ್ಲೂ ಏನಕ್ಕೆ ಬ್ಲಾಗ್ ಮಾಡಿದ ಸರ್ ನೀವು, ಶೆಲ್ಬಿ ಅವರು? ಆವಾಗ ಸ್ವಲ್ಪ ಬಿಸಿ ಇದ್ವಿ. ಓ ಬಿಸಿ. ನಾವು ಜಟಾಯು ಚಾನಲ್ ಅಲ್ಲಿ ಇದ್ವಿ. ಇವಾಗ ಶೆಲ್ಬಿಯಲ್ಲಿ ಬಂದಿದ್ವಿ. ಓಕೆ. ಗೈಸ್ ಪ್ಲೇಸ್ ಅಂತೂ ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್, ಮತ್ತು ಚೇತನ್ನು ಫಸ್ಟ್ ಟೈಮು. ನೋಡಿ ಈ ಪ್ಲೇಸ್ ಅಂತೂ ಯಪ್ಪ ಹೆಂಗಿದೆ. ಇಷ್ಟೇ ದಾರಿ ಇರೋದು. ಅಪ್ಪ ಇವಾಗಾದ್ರೂ ಹಿಂಗೈತೆ. ಹೋದ್ಸತಿ ಬಂದಾಗ ಹಿಂಗ್ ಕೈ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದು. ಅಷ್ಟುದ ಹೇಳ್ಕೊಬಿಟ್ಟಿತ್ತ? ಈ ಕಡೆ ಫುಲ್ ಗಿಡಗಳು. ಒಂಚೂರು ಜಾಗ ಇಲ್ಲ, ಹಿಂಗೆ ಎತ್ಕೊಂಡ್ ಬರ್ತಾ ಇದ್ವಿ ಕೈನ. ಓ ಈ ಸಲಿನೂ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ರಾಜು ಸೀನಾ ಅಂತ ಬಂದಿದ್ದ. ಜುಲೈ ಟೈಮ್ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಅಷ್ಟೊಂದು. ಅದಕ್ಕೆ ವಿಜಯ್ ಇಷ್ಟು ದೂರ ಬಂದಿದ್ಯಾ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಆ್ಯಪಲ್ ಇದ್ದಂಗಿದೆ, ಆ್ಯಪಲ್. ಏನು ಜಾಗನಾ? ವಾವ್, ಯಾವುದೋ ಡಿಫ್ರೆಂಟ್. ಅಲ್ಲಿ ನೋಡಿದೆ, ವಿಡಿಯೋನು ಮಾಡಿದ್ದೀನಿ. ನಿಮ್ಮ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಇದೆ ಕೊಡು. ಶಿಟ್ ಬಿದ್ದೋಯ್ತು. ಶಿಟ್ ತಿಂದಿದ್ಯಾ ಯಾವ ಥರ? ಯಾಕಲ್ಲಿ ಇವ್ರ ಗರ್ಲ್ ಫ್ರೆಂಡ್ಸ್ ಕೊಡು. ಎಷ್ಟೇ ಬಿಟ್ಟ ಅವನಿಗೂ ಗೊತ್ತು ಪ್ರೀತಿ ನೀನ್ ಮಾಡ್ತೀಯ. ಪುಸ್ಕುದ್ ಬದ್ನೆಕಾಯಿ ಅಂತ ಪ್ರೂವ್ ಆಗೋಯ್ತು ಅಂತ ಅವನಿಗೂ ಗೊತ್ತಾಯ್ತು ಪಾಪ, ಚಿಕ್ಕ ಹುಡುಗಂಗೆ. ಓ ಎಷ್ಟು ಅರ್ಧ ಬಂದ್ವಿ ತಾನೇ ಇವಾಗ? ರಾಜಣ್ಣ ಸೈಡಿಗೆ ಬನ್ನಿ ರಾಜಣ್ಣ, ನಾನು ಹೋಗ್ತೀನಿ. ನಾನು ಮುಂದೆ ಇರ್ತೀನಿ, ವಿಜಯ್ ಸ್ವಲ್ಪ ಹಿಂದೆ ಇರಲಿ ಅಂತ ಅಷ್ಟೇ. ಅವನವನು ಕಪಾಳ ಕೊಡಿ ಅವನಿಗೆ. ಅವಾಗ ರಾಜ್ಕುಮಾರ್ ಆಗ್ತಾನೆ. ಇಲ್ಲಿ ರಾಜ್ಕುಮಾರ್ ಸಮಾಧಿ ದೂರನೇ ಇರೋದು, ಆದರೂ ಸಡನ್ನಾಗಿ ರಾಜ್ಕುಮಾರ್ ಆಗ್ಬಿಡ್ತಾನೆ. ಹಂಗೆ ಆಡ್ತಾ ಇರ್ತಾನೆ ಅವಾಗ. ಆಂಜನೇಯ ದೇವಸ್ಥಾನದಲ್ಲಿ ಏನಪ್ಪ ಯಂತ್ರ ಕಟ್ಟಿಸ್ಬೇಕು. ಹಾಂ ಹೋಗೋಣ ಇವಾಗ. ಅಲ್ಲಿವರೆಗೂ ತಡ್ಕೊ, ನೀನು ಕನ್ವರ್ಟ್ ಆಗಬೇಡ. ಏನಂತೀಯ? ತಲೆ ಎತ್ತಿ ಮಾತಾಡು ಯಾವತ್ತು ಲೈಫಲ್ಲಿ. ಏನು ಹೇಳು? ತಲೆ ಎತ್ತಿ ಮುಂದೆ ನೀ ಹೋದಾಗ ಹಿಂದೇನಾ ಬರುವೆ. ನಡಿಯಪ್ಪ ರಾಜು, ಮುಂದೆ ಬೇಗ. ಹಾಂ ನಡಿತೀನಪ್ಪ. ನಡಿಯಪ್ಪ. ಇದು ನೀಲಗಿರಿ ಮರ ಅಂತ ಈ ಮರದ ಹೆಸರು. ನೋಡಿರ್ತೀರಾ? ಈ ಮರದ ವಿಶೇಷ ಏನಂದರೆ, ಒಂದು ಊರು 5 ವರ್ಷ ಕುಡಿಯೋ ನೀರನ್ನ ಈ ಮರ ಬರೀ ಒಂದೇ ವರ್ಷದಲ್ಲಿ ಹೀರ್ಕೊಂಬಿಡುತ್ತೆ, ಅಷ್ಟು ನೀರನ್ನ. ಅದಕ್ಕೆ ಇದು ಹೆವಿ ಸ್ಟ್ರೆಂತು. ಮತ್ತು ಜಾಸ್ತಿ ಈ ಮರಗಳನ್ನ ಇರೋ ಕಡೆ ಕಟ್ ಮಾಡೋಕ್ಕೆ ಗೌರ್ಮೆಂಟವರು ಪ್ಲ್ಯಾನ್ ಆಗ್ತಾಯಿದ್ದಾರೆ. ಮತ್ತು ಅದನ್ನು ಕಟ್ ಮಾಡಿ ಅದ್ರ ಬದಲಾಗಿ ಒಂದು 5-10 ಮರ ಅಥವಾ 5-10 ಗಿಡ ನೆಡಬೇಕು ಅಂತ ಇದಾಗಿದೆ. ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಮತ್ತು ಇದು ಹೆವಿ ಗಟ್ಟಿ ಇರುತ್ತೆ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಅಂದರೆ ತುಂಬ ಬೇಗ ಸಾಯಲ್ಲ ಇದು. ಏನು ಹೇಳೋಕ್ಕೆ ಇಷ್ಟಪಡ್ತೇನೆ? ನೀಲಗಿರಿ ಹೇಳು, ನೀಲಗಿರಿ ಮಾತಾಡ್ರಿ.
ಯಾರಿ ನೀವು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ನಡೀಪ ರಾಜು ಅಂತ ನಾನು ಮುಂದೆ ನಡೆದು ಕಾಲೆಲ್ಲ ನೋಯ್ತೈತಂತೆ ವಿಜಯಕ್ಕೆ. ಎತ್ತ ತಲೆ ಎತ್ತು ಮಾತಾಡೋ ಲೈಫಲ್ಲಿ. ಆಯ್ತು ನಡಿ ರಾಜು ಮುಂದೆ. ನಡೆದು ಕಾಲೆಲ್ಲ ನೋಯ್ತೈತೆ ಅಂತೆ. ಏನು ಮಾಡೋದು? ಓ ಚಿಟ್ಟೇಸ್, ಓಯ್ ಚಿಟ್ಟೆ ಆರಾಮ? ನಾನು ಗೊತ್ತಾಗಿಲ್ವಾ? ಕೊಡೆ ನನ್ನ ಮಗ. ಓಕೆ ನಡಿಯೋಣ. ನಡೆದು ಸಾಕಾಯಿತು. ನಮ್ಮ ವಿಜಯ್ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಮುಂದೆ ಹೋಗಪ್ಪ ರಾಜು ಅಂತ ಬಂತು ನೋಡಿ ಬ್ರದರ್ಸ್. ಬೆಟ್ಟ ಗುಡ್ಡ ಫಾರೆಸ್ಟ್. ಧೀರ 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 ಈ ಸುಲ್ತಾನ. ಕಟ್ಟಪ್ಪ ಹೇಳಪ್ಪ ರಾಜು. ಏನು ಕ್ಲಾರಿಟಿ ಮಸ್ತಿದೆ ಅಲ್ಲ? ಏನಂದ? ಏನು ಚಂದ. ಟಾಪ್ ಟು ಬಾಟಮ್ ಇಂದ ನೋಡ್ಬೇಕು ನಿನ್ನ. ರಾಜ್ಕುಮಾರ್ ಇದ್ದಂಗಿದೆ ಕಣಪ್ಪ, ರಾಜ್ಕುಮಾರ್ ಇದ್ದಂಗಿದೆ. ನೋಡಿಲಿ. ಬಂದ್ರಿ ರಾಜ್ಕುಮಾರ್ ರಾಜಣ್ಣ, ಸೈಡಿಗೆ ಬನ್ನಿ. ಇಲ್ಲಿ ನಮ್ಮ ಚೇತನ್ ಅವ್ರು ಇದ್ದಾರೆ ಇಲ್ಲಿ. ಅವಾಗಿಂದ ಏನು ಮಾತಾಡಿಲ್ಲ, ಮಾತಾಡಿ. ಈ ಜಾಗ ನೋಡಿ ಏನು ಹೇಳಿ ಬಂದು ಏನು ಅನ್ನಿಸ್ತು? ಸುಸ್ತಾಯ್ತಂತೆ. ಯಾರು ಕರ್ಕೊಬಂದಿದ್ದು? ನೀನು ಇಲ್ಲೂ ಈ ಪ್ರಕೃತಿಯ ಬೆಂಗಳೂರು ಕಾಣಿಸ್ತೈತೆ. ಇಲ್ಲಿಗೆ ಬಂದು ಏನು ಅನ್ನಿಸ್ತು? ನೀನು ಕರ್ಕೊಬಂದಿದ್ದು ಯಾರು? ಕೊಡು ಮುತ್ತು ಅವನಿಗೆ, ಕೊಡ್ರಯ್ಯ ಅವನಿಗೆ. ಏನ್ ಡ್ಯಾನ್ಸು ಬ್ರೋ. ನೀವೇನ ಸೆಲ್ಬಿ ಅನ್ನೋರು? ಏನ್ ನೋಡ್ಕಿರಿಸ್ತಾ ಇದ್ದೀರಾ? ಅದು ಅಂದ್ರೆ ಇಡೀ ಬೆಂಗಳೂರಿನ. ಹೌದಾ? ಎಲ್ಲಿ? ಉಯ್ಯ, ಏನ್ ಬ್ರೋ ಇದು? ವಾವ್, ಸೂಪರ್. ಇದು ಯಾವ ಏರಿಯಾದಲ್ಲಿ ಬರುತ್ತೆ ಹೇಳ್ತೀರಾ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ? ಇದು ನಾಗರ್ಬಾವಿ, ಇದು ಯೂನಿವರ್ಸಿಟಿ, ಇದು ಮಧ್ಯದಲ್ಲಿರೋದು. ಇದು ನೀವು ಆ ಥರ ಹೇಳ್ರೆ ಇದು ಅಂತ ಎಲ್ಲ ಅರ್ಥ ಆಗಲ್ಲ ಬೈ. ಅದೇ ಏರಿಯಾ ಹೇಳ್ಬೇಕು. ಈ ಕಡೆ ನಾಗರ್ಬಾವಿ, ಈ ಕಡೆ ಇದು ಮಾಡ್ಬಿಟ್ಟು ಏನೇನೋ ಆಗ್ಬಿಡ್ತದೆ. ಕರೆಕ್ಟ್ ಲೊಕೇಶನ್ ಹೇಳಿ. ಇದು ಕರೆಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್. ಕರೆಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಇಲ್ಲಿಗೆ ಸಿಗೋ ಜಾಗ ಬರುತ್ತೆ. ಹಂಗೆ ಬನ್ನಿ. ನಿಮ್ಮ ಶೆಲ್ಬಿ ಅವ್ರು ಹಾಕ್ತಾರಂತೆ. ಶೆಲ್ಬಿ ಅವರು ಡಿಸ್ಕ್ರಿಪ್ಷನ್ಗೆ ಹಾಕ್ತಾರಂತೆ. ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಗೂ ಬಂದಿದ್ರಲ್ಲ ವಿಜಯ್ ಅವರೇ, ರಾಜಣ್ಣ ಅವರೇ. ಏನಿಲ್ಲ, ಒಂದು ಟೀ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ಬೇಕು. ಟೀ ಕಾಫಿ ಇಲ್ಲಿ ಯಾರು ಮಾಡ್ತಾರ್ರಿ? ಮಸಲ್ಸ್ ಬಂದಿದೆ ಹಿಂಗೆ. ಬಾಡಿ ತೋರಿಸ್ತಾ ಇದ್ದೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಂಥ ವ್ಯೂ ನೋಡಿ. ಈ ಅಂದ, ವಾವ್. ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು. ಏನಂತೀರಾ? ಹೌದು ಹುಲಿ ಅಂತೀನಿ. ಸೊ ಗೈಸ್, ಅಲ್ಲಿ ನೋಡಿ 4 ಅಪಾರ್ಟ್ಮೆಂಟು, ಈ ಕಡೆ ಫುಲ್ ಬಿಲ್ಡಿಂಗ್ಸು. ಸೊ ನೋಡಿ ವ್ಯೂ ಚೆನ್ನಾಗಿದೆ. ಅಂಟ್ಕೋತ ಜಗಳ ಅಂಟ್ಕೋತ. ನೋಡೋಣ ಬನ್ನಿ. ನೋಡಿ ಗೈಸ್, ಕರಿಯ ಅಂತಿದ್ದಾನೆ. ನಡೆದು ಕಪ್ಪಾಗಿದೆ. ಕಪ್ಪಿನ ಬಗ್ಗೆ ಎರಡು ಮಾತಾಡುವ. ಕಪ್ಪಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಕಪ್ಪು ವಿಶ್ವಕಪ್ಪು. ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಕಪ್ಪು. ನಿಮ್ಮ ಶೆಲ್ಬಿ ಕುಡಿಯುವ ಕೊಕೋ ಕೋಲಾ ಕಪ್ಪು, ಚೋಕೋಬಾರ್ ಕಪ್ಪು. ಇದೆಲ್ಲ ಕಪ್ಪು ಇದ್ದಲ್ಲಿ ನಾನು ಕಪ್ಪಿದ್ದರೆ ಏನು ತಪ್ಪು? ಈ ಮಾತೆಲ್ಲ ಕೇಳಿ ಕಂಗಾಲಾಗ್ಬಿಟ್ಟೆ ಅಣ್ಣ. ಕಂಗಾಲಾಗಿತ್ತು. ಅಲ್ಲಿ ಕರ್ಕೊಂಡ್ಬಂದಿದ್ದಾನೆ, ನೋಡೋಣ ಅಲ್ಲಿ. ಗೈಸ್, ಇಷ್ಟೆಲ್ಲ ಆದಮೇಲೆ ನಮ್ಮ ಚೇತು ಮಾತಾಡಬೇಕು ಅಂತ ಒಪ್ಕೊಂಡಿದ್ದೀನಿ. ಒಂದು ಮಾತು ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳಿ. ಯಾಕೋ ತೆಂಗಿನಕಾಯಿ ಮರದಲ್ಲಿ ಹೂವು ಬಿಟ್ಟಿರಂಗಾಯ್ತಲ್ಲ, ಹೂವು ಕಿತ್ಕೊಂಬಾರ. ಇದೇ ತೆಂಗಿನಕಾಯಿ ಮರ? ಇದು ಹೂವನಾ? ನೋಡಿ ಐಸ್ ಬಂದು ನಾವು ಸ್ವಲ್ಪ ಹೊತ್ತಾಯಿತು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಇದು ಫೋಟೋ ಹಿಡ್ಸ್ಕೊತಾ ಇದ್ವಿ ಎಲ್ಲರೂ. ವ್ಯೂ ಸಖತ್ತಾಗೈತೆ, ವೆದರ್ ಜೊತೆ ವ್ಯೂ ಚೆನ್ನಾಗೈತೆ. ಅದಕ್ಕೆ ಎಲ್ಲರೂ ಫೋಟೋ ಹಿಡ್ಸ್ಕೊತಾ ಇದ್ವಿ. ಪೋಸ್ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ಟೆನ್ಷನ್ ಆಗ್ಬಿಡೈತೆ.
ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜೊತೆ ಇದಕ್ಕೆ? SLC ಎಕ್ಸಾಮಲ್ಲೂ ಈ ರೇಂಜಿಗೆ ಟೆನ್ಷನ್ ತಗೊಂಡಿಲ್ಲ ಇನ್ನು ಓಹ್. ಏನು ಪೋಸಿಗೆ ತಗತಾನೆ ತಗೊಂಡಿರೋದಕ್ಕೆ 80%. ಒಡಿಯಾ ಶಾವ್ಗೆ ಯಾರು ಮಾಜಿ ಕೊನೆಗೂ ನಮ್ಮ ಟ್ರಕ್ಕಿಂಗ್ ಮುಗೀತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆಯ್ತು, ಸಕ್ಕತ್ತಾಗಿತ್ತು. ಓ, ಇಲ್ಲೂ ಟವರ್ ಇದೆ. ಟ್ರೆಕ್ಕಿಂಗ್ ಅಲ್ಲ, ಮಿನಿ ಟ್ರೆಕ್ಕಿಂಗ್, ಸಾರಿ. ಸಕ್ಕತ್ತಾಗಿತ್ತು ಜಾಗ ಅಂತೂ. ಒಳ್ಳೆ ಒಂದು 1/4 ಗಂಟೆ ಫೋಟೋ ತಕ್ಕೊಂಡ್ವಿ. ಆಮೇಲೆ ಸಾಂಗ್ ಆಡಿದ್ ನಾನು. ಏಯ್ ಸಾಂಗ್ ಆಡು. ಏನು ಮಾತಾಡಿಲ್ಲ, ಸಾಂಗ್ ಆಡು. ಅಂತಿಂತ ಗಂಡು ನಾನಲ್ಲ. ಇರೋ ನಿಮಿಷ ಆಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಬಂದು ಪಬ್ಜಿ ಆಡ್ತಾ ಇದ್ದಾರೆ. ಇಂಥ ಜಾಗ ನೋಡೋದು ಬಿಟ್ಬಿಟ್ಟು ಪಬ್ಜಿ ಆಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಕಲಿಯುಗ. ಕಲಿಯುಗನ ಫೋನ್ ಯುಗನ ವಿಜೇತ್ ಇದು? ಹೇಳೋ. ಇದು ಫೋನ್ ಯುಗ. ಯಾವ್ದೋ ಒಂದು ಯುಗ ಬರಲ್ಲ. ಫಸ್ಟ್ ನಾವು ಮನೆಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅಂತ ಇದೀನಿ. ಸರಿ guys. ಈ ಯುಗ ಅಂತ ಕೇಳ್ತಾವ ನನ್ನ ಮಗ. ಮನೆ ಹೋಗೋಣ ಬನ್ನಿ, ಇವಾಗ ಮನೇಲಿ ಸಿಗೋಣ. ಕೊನೆಗೆ ಇನ್ನೇನು ಸೂರ್ಯ ಬರ್ತಾ ಇದೆ. ಇವರು ಹೋಗ್ತಾ ಇದ್ದಾರೆ. ವಿಜೇತು ಸೂರ್ಯ ನೋಡಕ್ ರೆಡಿ ಆಗಿದ್ದಾನೆ. ಸೂರ್ಯ ಏನ್ ಹೇಳಕ್ ಇಷ್ಟಪಡ್ತೀಯ? ಸೂರ್ಯ ಇಷ್ಟೊತ್ತಾದ್ಮೇಲೆ ಬರ್ತಾ ಇದ್ದಾರೆ. ಏನಿಲ್ಲ, ಈಗ ಜಸ್ಟ್ ಫೋನ್ ಮಾಡಿ ಕರ್ಸಿದ್ದೆ, ಅದಕ್ಕೆ ಗೊತ್ತಾವ. ಹೌದಾ? ಅವ್ರು ನೋಡಿ ಮುಂದೆ ಹೋಗ್ತಾರಿರ, ನಾವು ಬರ್ತೀವಲೇ. ಬಿದ್ದೋದೆ ಕಣೋ. ಗೈಸ್ ಇನ್ನೇನು ಹೊರಡ್ತಾ ಇದ್ದೀವಿ. ಆದರೆ ಈಗ ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗ್ತೈತೆ. ಗಿಡದ ಮೇಲೆ ಕೆಳಗಡೆ ನೆರಳು, ಮೇಲ್ಗಡೆ ಬಿಸಿಲು. ನೋಡಿದ್ರೆ ಹೆಂಗೈತೆ ನೋಡಿ ಗೈಸ್ ವ್ಯೂ. ತುಳಸಿನೇ ಹೋಗ್ಬೇಕಾದ್ರೆ ಇಲ್ಲಿ ವಿಜೇತು ಮಶ್ರೂಮ್ ಹುಡ್ಕವನೆ. ತೋರ್ಸ. ಅಯ್ಯೋ 6 ಪ್ಯಾಕ್ ಬರುತ್ತೆ. ತೋರ್ಸ ಒಂದು ಚೇತು. ಮಶ್ರೂಮ್ ಇಲ್ಲ ಮಶ್ರೂಮು ಅಲ್ಲೇ ಎದಕ್ಕಿತ್ತು? ಕೀಳೋದನ್ನ ನನ್ನ ಮಗ ನೆಟ್ಟಕ್ಕಿತ್ತು ಅಂತಂದ್ರೆ ಇದು ಹೆಂಗೆಂಗೋ ಕಿತ್ಬಿಟ್ಟವನೆ. ಕೈ ಓಡಿಸ್ಕೊ. ಏ ಪಾಪ ಅವ್ನು ಕಿತ್ತದ ಕಣ, ನಾನೇ ಮಾಡೋದು ಬಿಡು. ಇನ್ನೇನು ಇದಕ್ಕೇನು ಯೂಸ್. ನಡೀರಿ ಹೋಗೋಣ. ಇಂಥ ಗೈಸ್ ವ್ಯೂ ಅಂತೂ ಮಸ್ತಾಗಿದೆ. ಗೈಸ್ ಬಂತು ಪಾಂಡು. ಈ ಪಾಂಡಲ್ಲಿ ಅದನ್ನ ಫಿಶ್ ಗಿಸ್ ಬಿಡೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಗಲೀಜು. ಗಲೀಜಲ್ಲೇ ಅಲ್ವೇನೋ ಫಿಶ್ಗಳಿರೋದು? ಕ್ಯಾಟ್ ಫಿಶ್ ಅದೆಲ್ಲ ಇದಿರುತ್ತೆ. ಯಾವುದು? ಟರ್ಟಲ್? ಟರ್ಟಲ್ ಇರಲ್ಲ, ಚಾನ್ಸೇ ಇಲ್ಲ ಇಲ್ಲಿ. ಗಲೀಜಲ್ಲಿ ಇರುತ್ತೆ. ಚಾನ್ಸೇ ಇಲ್ಲ ಕಣೋ. ಯಾರು ಬಂದುಬಿಟ್ಟಿರ್ತಾರೆ? ಅದೇನೋ ಕಾಣಿಸ್ತೈತೆ ನೋಡೋಣ. ಎಲೆ ಏನೋ ಗಲೀಜು. ವಿಜೇತ್ ವಿಜೇತ್ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾನೆ. ಹುಡುಕ್ತಾ ಇದೀವಿ ಗೈ, ಸಿಗ್ತಾ ಇಲ್ಲ. ಹರ್ಷಲ್ ಸಿಕ್ಕುದೇನೋ ವಿಜೇತು. ಇಲ್ಲ. ಓ ಇದು ವಿಜೇತಾ? ನಾನು ವಿಜೇತ್ ಅನ್ಕೊಂಡೆ. ಬಂದು ನೋಡ್ರಿ ಅಂದಿ ಬೇಜಾರೈತೆ ಮಚ್ಚಿ. ಸಾರಿ ಕಣ. ಮನ್ಸ್ಕಾಕೊಳ್ಳೋ, ಹೊಟ್ಟೆಗೆ ಹಾಕೋ. ಆಗಿಲ್ವಾ? ಇರ್ಲಿ, ಮಾಡ್ಕೊ. ಇವಾಗ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡೆ ತುಂಬಾ ಫೀಲ್ ಆಗೋಯ್ತು. ಹೌದಾ? ಅಳು ಮಾಡಿದ್ದು ಅಳು. ಗೈಸ್ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಕೇಳಿ, ನಾವು ಮಾಡಿಕೊಡ್ತೀವಿ. ಏನಾದರೂ ಮಿಸ್ಟೇಕ್ ಇದ್ರೂ ಹೇಳಿ. ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಹಾಕಿ, ನಾವು ಆ ಥರ ಮಾಡ್ತೀವಿ. ಟಾಸ್ಕ್ ಏನಾದರೂ ಕೊಡ್ರಿ. ಮತ್ತು ಚಾಲೆಂಜಸ್ ಕೊಡಂಗಿದ್ರೆ ಚಾಲೆಂಜಸ್ನೂ ಕೊಡಿ. ಎಲ್ಲ ಒಂದು ವಿಡಿಯೋ ಕ್ಲೀನಾಗಿ ಹಿಂಗೆ ರುಬ್ಬಿ ಹಾಕ್ಬಿಡೋಣ. ಏನಂತೀಯ? ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಫ್ಯಾಮಿಲಿ ಬ್ಲಾಗ್ಸ್, ಪಾಸಿಟಿವಿಟಿ. ಸೊ ಗೈಸ್ ಇನ್ನೇನು ಕೆಳಗಡೆ ಬಂದ್ವಿ. ಎಮ್ಮೆಗಳೆಲ್ಲ ಬಂದ್ಬಿಟ್ಟೈತೆ. ವಿಜೇತ್ ಅಲ್ಲೋನಲ್ಲ, ಬಂದು ನೋಡ್ರಿ ಎಮ್ಮೆ. ಗೈಸ್ ಈಗ ಕೆಳಗಡೆ ಬಂದ್ವಿ. ಇನ್ನೇನು ಹರಿಪ್ರಸಾದ್ ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಕು. ವಿಜೇತ್ ಅಂತ ಇವರಿಬ್ಬರಲ್ಲೇ ಕಂಡುಹಿಡಿಬೋದು. ವಿಜೇತು ಅವ್ರ ಮನೆಗೆ ಹೋಗ್ತಾನಂತೆ. ಏನೋ ಅವ್ರ ಮನೆಯಿಂದ ಫೋನ್ ಮಾಡಿದರು. ಸೊ ಅವ್ನು ಹೋಗ್ಬೇಕಂತೆ. ಈಗ ನಾನು ಮತ್ತು ಚೇತನ್ ಹರಿಪ್ರಸಾದ್ ಅವ್ರ ಮನೆ ಹತ್ರಕ್ಕೆ ಹೋಗ್ತೀವಿ. ಹೋಗೋಣ ಬನ್ನಿ. ನೋಡಿ ಬಂದಾಗ ಹೆಂಗಿತ್ತು, ಈಗ ಆಲ್ರೆಡಿ ಎಷ್ಟು ಬಿಸಿಲಿದೆ ನೋಡಿ.
ಬರೋಣ ಒಂದ್ಸತಿ ಕ್ರಿಕೆಟ್ ಓಡಕ್ಕೆ ಬರೋಣ. ಈಗ ಮಿನಿ ಟ್ರೆಕ್ಕಿಂಗ್ ಎಲ್ಲ ಆಯಿತು. ಈಗ ಇಷ್ಟು ಜನನು ಮನೆಗೆ ಪಾಸ್ ಆಯ್ತಾ ಇದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. La vida es un carrusel.